ಈಗ ನೀವು ಮಳವಳ್ಳಿಯವರು ಆಲ್ಮೋಸ್ಟ್ ಗಿಲ್ಲಿ ಅವರ ಊರಿಗೆ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥವ್ರು ನೀವು. ಓಕೆ. ಈಗ ಗಿಲ್ಲಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಲ್ಲ, ಅಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ಜನತೆಗೆ ಸ್ವಂತ ಮಗನ್ ತರ ಪ್ರೀತಿ ಮಾಡ್ತಿದ್ದಾರೆ ಅಂತ ಒಬ್ಬ ಒಂದು ರಿಯಾಲಿಟಿಯ ಶೋಗೆ ರಿಯಲ್ ಆಗಿ ಆಟ ಆಡ್ತಾ ಇರುವಂತ ವ್ಯಕ್ತಿ. ನಾವೆಲ್ಲ ನೋಡಿರುವಾಗೆ ಆತ ಸಾಧಾರಣವಾಗಿದ್ದವನು ಹಂಗೆ ಇದ್ದಾನೆ, ಅದಕ್ಕೋಸ್ಕರ ಜನ ಹಂಗೆ ತಗೋತಾವ್ರು. ಈಗ ಈಗ ಊರ್ ಕಡೆ ಹೇಳ್ತಾರೆ, ಅವರು ಆತ ಕುರಿ ಮೇಯಿಸ್ತಾ ಇದ್ದವನು, ಅವ್ನು 100 ಕುರಿಯವೆ ಅಂತಲೇ. ಈಗ ಆಕ್ಚುಲಿ ಒಳಗಡೆ ಇವನು ನಿನ್ನೆ ಧ್ರುವಂತ ಎಲ್ಲ ಅಲ್ಲ, ಆತ ಹೇಳಿರೋದು ಒಂದ್ 20 ಕುರಿ ಇದೆ ಅವ್ರ ಹತ್ರ. ನಾವು ನೋಡಿರುವಂಗೆ 20 ಕುರಿ ಇರೋದು 100 ಕುರಿ ತೆಗೆದು ಒಂದು ಫಾರಂ ಮಾಡ್ಬೇಕು ಅಂತ ಒಂದ್ ಕನ್ಸೈತೆ ಅಂತ ಹೇಳಿರೋದು ಆತ. ಅಂದ್ರೆ ಈಗ ಏನಂದ್ರೆ ಒಬ್ಬ ವ್ಯಕ್ತಿನ ನಿಂದನೆ ಮಾಡೋದಕ್ಕೆ, ತಾವು ಗೆಲ್ಲೋದಕ್ಕೋಸ್ಕರ ಆಟ ಆಡ್ಲಿ, ಆದ್ರೆ ಅವರ ಸಂಸಾರ, ಅವ್ರ ವೈಯಕ್ತಿಕ ಬದುಕನ್ನೆಲ್ಲ ನಿಂದನೆ ಮಾಡೋದು ತಪ್ಪು. ಆತ ಲಾಸ್ಟ್ಗೆ ನೀವು ಅಲ್ಲಿ ಗಮನಿಸ್ಬೇಕು, ನಿಜವಾಗ್ಲು ಕೊನೆ ಅವನೇನ್ ಹೇಳ್ತಾನೆ ಅಂತಂದ್ರೆ 100 ಕುರಿ ತಕೊಂಡು ಫಾರಂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಇನ್ನ ಆಗಿಲ್ಲ ಅಂತ ನಗನಾಗ್ತಾ ಹೇಳ್ತಾನೆ ನೋಡಿ. ಹಸ್ವಿರವನಿಗೆ, ಸೋತು ಗೆಲ್ಲುವವನಿಗೆ ನಿಜವಾದ ತಾಳ್ಮೆ ಇರಬೇಕು. ಹಳ್ಳಿಯಿಂದ ಬಂದವ್ರಿಗೆ ಮಾತ್ರ ಇವತ್ತು ಮೋಜು ಮಸ್ತಿ ಎಲ್ಲಾ ತರ ಅನುಭವಿಸಿರೋ ಸಿಟಿ ಅವ್ರಿಗೆ ಇರೋದಿಲ್ಲ. ಅವ್ರು ಗೆಲ್ಬೇಕು ಅನ್ನೋ ಒಂದು ಹಠಾಸ್ಥಲಿ ಆ ತರ ಅವ್ನು ಮಾತಾಡ್ತಿರ್ಬೋದು. ಗಿಲ್ಲಿ ಸಾಮಾನ್ಯವಾಗಿರೋ ಸಾಮಾನ್ಯ ಅಷ್ಟೇ. ಅಲ್ಲ, ಇವಾಗ ಗಿಲ್ಲಿಗೆ ಯಾಕೆ ಇವಾಗ ಇಲ್ಲೇ ಒಂದು 50 ಲಕ್ಷ ಬರುತ್ತೆ, ಇನ್ನು ಸ್ವಲ್ಪ ದುಡ್ಡು ಜಾಸ್ತಿನೇ ಬರ್ತದೆ, ಕುರಿ ಸಾಕೋದು ಯಾಕೆ? ಬೆಂಗಳೂರಿಗೆ ಬಂದಿದ್ದಾನೆ, ಐಫೈ ಜೀವನ ನಡೆಸ್ಬೋದಲ್ವಾ? ಅಲ್ಲಪ್ಪ, ಇವತ್ತು ನನ್ಗೆ ಹಣ ಬಂದ್ಬಿಡ್ತು ಅಂದ್ರೆ ನಮ್ ತಂದೆ ತಾಯಿ ಬಿಟ್ಬಿಟ್ಟು ಚೆನ್ನಾಗಿರೋ ತಂದೆ ತಾಯಿ ಅನ್ನಕ್ಕಾಗತ್ತಾ? ಅಲ್ಲ, ತಂದೆ ತಾಯಿಗಳು ತಂದು ಇರಿಸ್ಕೋಬಹುದಲ್ಲ. ಅಲ್ಲ, ನೀವ್ ಹೇಳ್ತಾ ಇರೋದೇನು ಅಂತಂದ್ರೆ, ಈಗ 50 ಲಕ್ಷ ಬತ್ತು ಅಂದ ತಕ್ಷಣ ಬರುದಿಲ್ಲ. ನಾವ್ ಅನ್ಕೋತಾ ಇರೋದು ಅವನ ಮೇಲಿರೋ ಒಂದು ಅಭಿಮಾನಕ್ಕೆ ಹೇಳ್ತಾ ಇದೀವಿ, ಅವ್ನ್ ಮಾಡ್ತಾ ಇರೋ ಆಟಕ್ಕೆ. 50 ಲಕ್ಷ ಬಂದ ತಕ್ಷಣ ಕುರಿ ಮೇಯಿಸನ್ನೇ ಬಿಟ್ಬಿಟ್ರೆ, ಇವತ್ತೆಲ್ಲರೂ ಕೂಡ, ಎಲ್ಲಾ ರೈತರು ಕೂಡ ಎಲ್ಲವನ್ನ ಬಿಟ್ಬಿಟ್ಟು ಸಿಟಿ ಬಂದ್ಬಿಟ್ರೆ ಬೆಳೆಯವ್ರು ಯಾರು? ಹಂಗಾಗಿ ನಿಜವಾದ ಒಬ್ಬ ಮಣ್ಣಿನ ಮಗ ಅಂತಂದ್ರೆ ಯಾರು ಅಂತಂದ್ರೆ ರೈತನಷ್ಟೇ ಅಲ್ಲ, ರೈತನಿಗೆ ಉಪಕಸವಾಗಿ ಮಾಡುವಂತ ಎಲ್ಲರೂ ಕೂಡ ರೈತರೇ. ಅವನು ಹಂಗಾಗಿ ಅದು ಅವರ ಮೂಲತಃ ಅವ್ರ ಮನೆತನದಿಂದ ಬಂದಿರೋದು, ಅವ್ರ ಬದುಕನ್ನು ಇಲ್ಲಿವರೆಗೂ ಕಟ್ಕೊಟ್ಟಿರುವಂತದ್ದೇ ಕುರಿಗಳು, ಕುರಿ ಮೇಯಿಸಿ. ಹಂಗಾಗಿ ಅವನ್ ಕನಸು ಏನು ಅಂದ್ರೆ ಎಲ್ಲರೂ ಕೂಡ ಸಾಫ್ಟ್ವೇರ್ ಕಂಪ್ನಿ ಮಾಡ್ಬೇಕು, ಏನೇನೋ ಮಾಡ್ಬೇಕು, ಒಂದು ಸಿನಿಮಾ ತೆಗಿಬೇಕು, ಒಂದು ಪ್ರೋಗ್ರಾಮ್ ಮಾಡ್ಬೇಕು, ಒಂದು ಚಾನಲ್ ಮಾಡ್ಬೇಕು, ಏನೋ ಇರ್ತದೆ. ಆದ್ರೆ ಆತನ ಕನಸು ನೋಡಿ, ಅವ್ನ ರಿಯಾಲಿಟಿ ಇನ್ನೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಆತ ಕುರಿ ಮೇಯಿಸ್ಕೊಂಡ್ ಬಂದವನು ಈಗ್ಲೂ ಕೂಡ ಊರಿಗೆ ಹೋದ್ರೆ ಅವ್ನು ಕುರಿ ಮೇಯಿಸ್ತಾನೆ. ಇಷ್ಟು ಸೆಲೆಬ್ರಿಟಿ ಆಗಿದ್ರು ಕೂಡ ಅವ್ರು ಈಗ್ಲೂ ಕೂಡ ಬಡವ್ರೆ. ಆದ್ರೆ ಆತನ ಕನಸು ಏನು ಅಂದ್ರೆ, ಚಿಕ್ಕ ವಯಸ್ಸಿಂದ ಅವ್ರಿಗೊಂದು ಇರುತ್ತೆ, ಅದೇ ರೀತಿ ಒಂದು 100 ಕುರಿದೊಂದು ಫಾರ್ಮ್ ಮಾಡ್ಬೇಕು ಅನ್ನೋದೊಂದು ಆಸೆ. ಹಂಗಾಗಿ ಅದು ಮಾಡ್ತಾನೆ. ಜೊತೆಗೆ ಅವ್ರ ಮನೆಯವರು, ಅವ್ರ ಮಕ್ಕಳು, ಅವರೆಲ್ಲರೂ ಜೊತೆಗೆ ಬೇಕಾದ್ರೆ ಇರ್ತಾರೆ, ನೀವ್ ಹೇಳ್ದಂಗೆ. ಇವಾಗ ನೋಡಿ, ಈಗ ಇದೇ ಧ್ರುವಂತು, ಇನ್ನೂ ಒಂದು ಧ್ರುವಂತು ಮತ್ತೆ ರಿಷಾ, ಇವರು ಆಲ್ಮೋಸ್ಟ್ ರೊಚ್ಚಿಗೆದಿದ್ದಾರೆ ಈ ವಿಚಾರದ ಬಗ್ಗೆ. ಹೌದು, ಬನಿಯನ್ ಹಾಕೊಂಡು ಈತ ಬಡವ ಅಂತ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಆಕ್ಚುಲಿ ಆ ಒಂದು ದೊಡ್ಡ ಟಾಪಿಕ್, ತುಂಬಾ ದೊಡ್ಡ ಇಶ್ಯೂನ ಆಯ್ತು ಕರ್ನಾಟಕದ ಅಂತ ಹೇಳ್ಬಹುದು. ಏನ್ ಬನಿಯನ್ ಏನ್ ಈ ಬನಿಯನ್ ಎಲ್ಲ ಏನಿದು? ಊರ್ ಕಡೆನ ಹಂಗೇನಾ? ನಿಮ್ಮೂರ್ ಕಡೆ? ಗೌಡ್ರೆ, ಈಗ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಬನೀನು ಎಷ್ಟು ಮಹತ್ವ ಅಂತಂದ್ರೆ, ಬೇರೆ ಕಡೆ ಎಲ್ಲ ಹಾಕ್ತಾರೋ ಬಿಡ್ತಿಲ್ಲ. ಬನಿಯನ್ ಹಾಕಿರುವಂತ ಗಂಡು ಮಗನ್ನ, ಒಂದು ಫಿಟ್ನೆಸ್ ನ ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಅದು ಒಂದ್ ಕಡೆ. ಆದ್ರೆ ನಿಜವಾದ ಶ್ರಮಿಕವಾಗಿ ದುಡಿಯುವಂತವ್ರಿಗೆ ಮೈ ಮೇಲೆಲ್ಲ ಬಟ್ಟೆ ಹಾಕೊಂಡು ದುಡಿಯಕ್ಕಾಗಲ್ಲ. ಒಂದೇನಂದ್ರೆ, ನಾವು ಮಂಡ್ಯ, ಮೈಸೂರು ಭಾಗ, ಆ ಭಾಗದಲ್ಲೆಲ್ಲ ರೈತರಾಗಿರೋದ್ರಿಂದ ಅವರೆಲ್ಲರೂ ಏನಂತಂದ್ರೆ, ಒಂದು ಪಟಾಪಟಿ ಚಡ್ಡಿ, ಅದು ತುಂಬಾ ಈಗ ಟ್ರೆಂಡ್ ಆಗ್ಬಿಟ್ಟೈತೆ. ಒಂದ್ ಚಡ್ಡಿ, ಒಂದ್ ಬನಿಯನ್ ಹಾಕೋತಾರೆ, ಬರೀ ಮೈಲಿ ಇರಕ್ಕಾಗಲ್ಲ ಅಂತ ಹೇಳಿ. ಒಂದ್ ಬೆಡ್ಡಿ, ಚಡ್ಡಿ, ಬನಿ ಇವೆರಡು ಹಾಕೊಂಡೆ ಅವ್ರು ಕೆಲಸ ಮಾಡೋದು ಎಲ್ಲ ಕಡೆ. ಅದು ಒಂದು ಸಾಮಾನ್ಯ. ಇವತ್ತು ನಮ್ ಕಡೆ ಬಂದ್ ನೋಡ್ರಿ, 100 ಕೋಟಿ ಇರೋರು ಇದ್ದಾರೆ, 50 ಕೋಟಿ ಇರೋರು ಇದ್ದಾರೆ, ಲಕ್ಷಾಂತರ ರೂಪಾಯಿನ ಜೋಬಲ್ಲಿ ಇಟ್ಕೊಂಡು ತಿರುಗಾಡುವಂತವ್ರು ಒಂದ್ ಚಡ್ಡಿ ಬನಿಯನ್ನ ತಿರುಗಾಡ್ತಾರೆ. ಅದು ಸಾಮಾನ್ಯ. ಅದು ಆಯಾ ಭಾಗಕ್ಕೆ, ಈಗ ಹೇಳ್ತಾರೆ ಒಂದು 5-5 ಕಿಲೋಮೀಟರ್ಗೆ ಒಂದು ನೇಚರು ಬದಲಾವಣೆ ಆಗುತ್ತೆ ಅಂತ. ಹಂಗೆ ನಮ್ಮ ಮಂಡ್ಯ ಭಾಗದಲ್ಲಿ ಎಲ್ಲ ರೈತಾಪಿ ವರ್ಗದವರಾಗಿರೋದ್ರಿಂದ ಯಾರು ಕೂಡ ಆತರ ಮಾಡೋದಿಲ್ಲ, ಸಾಮಾನ್ಯವಾಗಿ ಬಳಸ್ತಾರೆ. ಓಕೆ, ಈಗ ಆ ರೀತಿ ಹೇಳಿದ್ರೆ, ಈಗ ಅವನು ಒಂದ್ ವೇಳೆ ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ ಹೇಳೋದೇ ಆದ್ರೆ, ಈಗ ನೀವು ನೋಡಿದಿರಿ ಅವ್ರ ಊರ್ ಕಡೆ, ಅಂದ್ರೆ ಆಲ್ಮೋಸ್ಟ್ ನಿಮ್ಮ 5-6 ಕಿಲೋಮೀಟರ್ ಅವ್ರ ಊರ್ಗು ನಿಮ್ಗೂ ಡಿಸ್ಟೆನ್ಸ್. ಅವ್ರ ಅಪ್ಪನೂ ಕೂಡ ಇದೇ ರೀತಿ ಚಡ್ಡಿ ಗಿಡ್ಡಿ ಹಾಕೊಂಡು, ಬನಿಯನ್ ಹಾಕೊಂಡು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಗಿಲ್ಲಿ ಬೇಕಾದ್ರೆ ಇವತ್ತು ಸ್ವಲ್ಪ ಟ್ರೆಂಡ್ ಆಗ್ಬಿಟ್ಟಿರ್ಬೋದು, ಕಲಾವಿದ ಆಗಿರ್ಬೋದು, ಗುರುತಿಸ್ಕೊಂಡಿರ್ಬೋದು, ಒಂದ್ ಸ್ವಲ್ಪ ಬಟ್ಟೆ ಅವೆಲ್ಲ ಹಾಕೋಬೇಕು. ನೀವು ಇವತ್ತು ಹೋಗಿ ನೋಡಿ ಅವ್ರ ಅಪ್ಪ ಒಂದ್ ಚಡ್ಡಿ, ಬನಿಯನ್ ಅಥವಾ ಒಂದ್ ಶರ್ಟ್ ಹಾಕೊಂಡಿರ್ತಾರೆ ಈಗ್ಲೂ ಕೂಡ. ಇವ್ರೆ ಅಂತಲ್ಲ, ಎಷ್ಟು ಲಕ್ಷಾಂತರ ರೂಪಾಯಿ ಕುಳುವಾಗಿರುವಂತವ್ರು, ಸಾಮಾನ್ಯ ವರ್ಗದವ್ರು ಎಲ್ಲರೂ ಕೂಡ, ಅಂದ್ರೆ ಅವ್ರೆಲ್ರೂ ಕೂಡ ಸಾಮಾನ್ಯ. ಅಂದ್ರೆ ಒಂದೊಂದು ಭಾಗಕ್ಕೆ ಒಂದೊಂದು ಬಟ್ಟೆ, ಅದೊಂದು ಕಲ್ಚರ್ ಆಗಿರುತ್ತೆ ಗೌಡ್ರೆ. ಹಂಗಾಗಿ ಅವ್ರು ಅದೇ ರೀತಿನೇ ಇರ್ತಾರೆ. ಅದು ಬಟ್ಟೆ ಹಾಕೋದು, ಚಡ್ಡಿ ಹಾಕೊಳ್ಳೋದು ಸಾಮಾನ್ಯ, ಬನಿಯನ್ ಹಾಕೊಂಡೆ ತಿರ್ಗಾಡೋದು ಸಾಮಾನ್ಯ. ಓಕೆ, ಇವಾಗ ಧ್ರುವಂತು ಈ ರೀತಿ, ರಿಷಾ ಮತ್ತೆ ಇವ್ರಿಬ್ರು ಈ ರೀತಿ
ಒಂದು ಒಂದು ಪ್ರಾಂತ್ಯದ ಒಂದು ಉಡುಗೆ ತೊಡುಗೆಗೆ ಎಲ್ಲ ಅವಮಾನ ಮಾಡಿದ್ರ ಅಂತ. ಖಂಡಿತ ಖಂಡಿತ. ಇದು ನೋಡಿ, ಅಂದ್ರೆ ನಾವು ನಡ್ಕೊಳ್ಳೋ ರೀತಿ, ನಾವು ಮಾತಾಡೋ ಮಾತುಗಳು ಇವತ್ತು ಒಂದೊಂದು ಕೂಡ ವ್ಯಕ್ತಿಗತವಾಗಿ ಸಮಸ್ಯೆ ಉಂಟು ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ. ಈಗ ಬೇಕಾದ್ರೆ ಯಾರಾದ್ರೂ ಕೂಡ ಹಿಂಗ ಅವಮಾನ ಮಾಡ್ತಾ ಇದೆ ಅಂತ ಯಾರಾದ್ರೂ ಕೇಸ್ ಹಾಕಿದ್ರೆ ಯಾಕೆ ಬೇಕು? ಬಿಗ್ ಬಾಸ್ ಹಲವಾರು ಕಂಡೀಷನ್ಗಳನ್ನ ಮಾಡಿರುತ್ತೆ. ನಮಗೂ ನಿಮ್ಗೂ ಗೊತ್ತಿರೋ, ನಮ್ಗಿಂತ ಹೆಚ್ಚು ಒಳಗಡೆ ಹೋದವ್ರಿಗೆ ಒಬ್ಬರನ್ನ ಬಟ್ಟೆಯಿಂದ ನಿಂದನೆ ಮಾಡೋದು, ವ್ಯಕ್ತಿಗತವಾಗಿ ನಿಂದನೆ. ಅಲ್ಲಿ ಆಟ ಆಡ್ರಿ, ನೀವು ಫೈಟಿಂಗ್ ಮಾಡ್ರಿ, ಕುಸ್ತಿ ಮಾಡ್ರಿ, ಏನಾರು ಮಾಡಿ, ಜನಕ್ಕೆ ನೋಡು ಕುಸ್ತಿ ಆಗುತ್ತೆ. ಹೋಗಿ ನೀನ್ ಬಟ್ಟೆ ಹಿಂಗೆ ಹಂಗೆ ಹಿಂಗೆ ಅನ್ನೋದಾದ್ರೆ ನಾನು ಇನ್ನೂ ಒಂದು ಮುಂದುವರೆದು ಹೇಳ್ತೀನಿ ರೀ, ಅವ್ರು ನಿಜವಾಗ್ಲೂ ಬಡವಾಕನ್ರಿ, ಇವತ್ತೇ ಹೋಗಿ ನೋಡ್ರಿ ಅವ್ರ ಮನೇನ, ಅವ್ರ ಪರಿಸ್ಥಿತಿನ ಹೇಗಿದೆ ಅಂತ ಅಂದ್ಬಿಟ್ಟೆ. ತಿನ್ನಕ್ಕೂ ಊಟ ಇಲ್ಲ ಅನ್ನೋಂಗಲ್ಲ, ಊಟ ಬಿಟ್ಟಂಗೆ ನೇರವಾಗವ್ರೆ. ಆದ್ರೆ ಅಲ್ಲಿರೋರ್ಗಿಂತ ಅತಿ ಬಡತನದಲ್ಲಿ ಇರುವಂತವನು ಅಂತಂದ್ರೆ ಗಿಲ್ಲಿ ನಟ ಮತ್ತೆ ಮಲ್ಲಮ್ಮ ಅಂತ ಹೇಳ್ತಾರೆ. ಮಲ್ಲಮ್ಮ ನಮ್ಗೆ ಗೊತ್ತಿಲ್ಲ, ಗಿಲ್ಲಿ ನಟ ಸಾಮಾನ್ಯವಾಗಿರುವಂತ ಒಬ್ಬ ವ್ಯಕ್ತಿ. ಹಂಗಾಗಿ ಅಂತ ವ್ಯಕ್ತಿ ಹೇಗಿರ್ಬೇಕು ಹಂಗಿದ್ದೇನೆ. ಈಗ ಅಂದ್ಬಿಟ್ಟು ನಾವು ಸೆಲೆಬ್ರಿಟಿ ಆಗ್ಬಿಟ್ಟಿದೀವಿ, ಏನೋ ಆಗ್ಬಿಟ್ಟಿವಿ ಅಂದ್ಬಿಟ್ಟು ಸಾಲ ಮಾಡ್ಕೊಂಡು ಬಟ್ಟೆ ಹಾಕೊಂಡು ದಿಲ್ದಾರ ತಿರ್ಗಾಡಕ್ಕಾಗತ್ತಾ? ಹಂಗ ಅವಮಾನ ಮಾಡ್ತಿರೋದು ಖಂಡಿತ ತಪ್ಪು. ನೀವು ಹಂಗೆ ಮುಂದುವರೆದ್ರೆ ಮುಂದೆ ದಿನಗಳಲ್ಲಿ ಇದು ನಿಜವಾಗ್ಲೂ ನಿಮ್ಗೆ ಕಾನೂನು ಅಪರಾಧ ಆಗುತ್ತೆ. ಅಲ್ಲ, ಈಗ ಊರ್ ಕಡೆ ಈಗ ಈತ ಹೇಳ್ತಾನೆ ಬಡವಂತರ ತೋರಿಸ್ಕೊಳ್ತಾ ಇದೀಯಾ, ಒಂದ್ ವೇಳೆ ಜನನು ಕೂಡ ಆ ರೀತಿ ನೋಡ್ಬೋದು, ಓಕೆ ಇವನು ಬಡವ ಅಂತ ನೋಡ್ಬೋದು. ಆದ್ರೆ ನಿಜವಾಗ್ಲೂನು ಅವ್ರ ಮನೆ ಅಥವಾ ಏನು ಕಾರು ಕೂಡ ತಗೊಂಡಿದಾರಂತೆ. ಇವೆಲ್ಲ ಏನು ಏನ್ ಬಡ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜನನು ಕೂಡ ನೋಡ್ಬೋದು, ಜನನು ಕೂಡ ಅಂತ ಹೇಳಿದ್ರಿ ಅಂದಾಗ 100ರಲ್ಲಿ 2 ಜನಕ್ಕೆ ಆತರ ಅನ್ಬೋದು, 2% ಜನಕ್ಕೆ. ಆದ್ರೆ ಆತನ ನ್ಯಾಚುರಲಿಟಿ, ಆತ ಬಿಗ್ ಬಾಸ್ ಇಂದ ಫೇಮಸ್ ಆಗಿರೋದಲ್ಲ. ಬಿಗ್ ಬಾಸ್ ಬರ್ಬೇಕು ಅಂದ್ರೆ ಫೇಮಸ್ ಆಗಿರೋರ್ನೇ, ವಿಶೇಷವಾದವ್ರನ್ನ ಕರ್ಕೋತಾರೆ. ಆತನ ಕೆಲವೊಂದು ವಿಡಿಯೋಗಳು ಎಷ್ಟು ವೈರಲ್ ಆಗಿದೆ ಅಂದ್ರೆ, ಆತ ಮಾಡಿರೋ ಎಲ್ಲ ಶಾರ್ಟ್ ಮೂವಿಗಳು ಒಂದು ಸಾಮಾಜಿಕ ಸಂದೇಶ, ಒಂದು ಗ್ರಾಮೀಣ ಕಲೆನ, ಒಂದು ಗ್ರಾಮೀಣ ಒಂದು ಮೋಜನ್ನ ಜನಗಳಿಗೆ ಖುಷಿಪಡಿಸಿ ಒಳಗಡೆ ಬಂದಿರುವಂತವನು. ಹಂಗಾಗಿ ಅವನು ಆ ತರದ ಯಾವುದೇ ಇಲ್ಲ, ಜನನು ಕೂಡ ಹಂಗ್ ತಿಳ್ಕಲ್ಲ. ಹಂಗ್ ತಿಳ್ಕೊಳ್ಳೋದಾಗಿದ್ರೆ ನೀವು ಯೋಚನೆ ಮಾಡಿ, ಇಡೀ ಕರ್ನಾಟಕ ಜನ ಗಿಲ್ಲಿ 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 ಅಂತ ಓಟ್ ಹಾಕೊಂಡು ಗಿಲ್ಲಿ ಗಿಲ್ಲಿ ಅಂತಿದ್ರು ಕೂಡ ಒಳಗಡೆ ಇವರೆಲ್ಲರೂ ಸೇರ್ಕೊಂಡು ಅವನ್ನ ಏನು ಡಮ್ಮಿ ಮಾಡಿದ್ರು. ಡಮ್ಮಿ ಮಾಡಿದಾಗ ಅವನು ಒಳಗಡೆ ಹೋಗಿ ರಾಜನ್ ತರ, ನಮ್ಮ ಅಂತ ಪಿಕ್ಚರ್ಲಿ ಅಂಬರೀಶ್ ಅವರು ಒಂದು ಬಟ್ಟೆ ಹಾಕೋತಾರ ನೋಡಿ, ಕೇಡಿ ತರ, ಆ ತರ ಬಟ್ಟೆ ಹಾಕೊಂಡು ಒಳಗಡೆ ನಮ್ಮ ಯಾವುದು ಶ್ರೀರಂಗಪಟ್ಟಣ ರಂಗಸ್ವಾಮಿ ತರ ಕಾಲ್ ಮೇಲೆ ಕಾಲಕ ಮಲಗಿರ್ತಿದ್ದ. ಆದ್ರೆ ಅದ್ರ ಬೆಳಿಗ್ಗೆ ಸುದೀಪ್ ಅವ್ರು ಬಂದಾಗ ನಿಜವಾದ ಸತ್ಯವನ್ನ ಕಾಕ್ರೋ ಸುದೀಪ್ ಅವ್ರು ಒಪ್ಕೊಂಡ್ರು. ಏನಂತ, ನಾನು ಡಮ್ಮಿ ಆಗೋಗ್ತಿದ್ದೀನಿ, ನಾನ್ಗೆ ಕಳಪೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ಬೇಕು ಅಂತ ಹಿಂಗ್ ಮಾಡಿದ್ವಿ ಅಂತ ಹೇಳಿ. ಹಂಗಾಗಿ ಆ ತರದ್ದೆಲ್ಲ ಸುಳ್ಳು ಬ್ರದರ್. ಓಕೆ, ಅಂದ್ರೆ ನಾನ್ ಕೇಳಿರೋ ಪ್ರಕಾರ ಅವರಿಗೆ ಒಂದ್ ಸ್ವಲ್ಪ ಅವ್ರಿಗೆ ಜಮೀನು ಕೂಡ ಇದೆ. ಇತ್ತೀಚೆಗೆ ಅವರು ಮೊದ್ಲೇ ಒಂದು ಇದು ಸೀಟ್ ಮನೇಲಿ ಇದ್ರು, ಇವಾಗ ಸ್ವಲ್ಪ ಮುಂದ್ಗಡೆ ಎಲ್ಲ ಒಂದ್ ಮನೆ ಸುಮಾರು ಮಾಡಿದ್ದಾರೆ. ಇನ್ನೊಂದು 20 ಲಕ್ಷದ ಒಂದು ಕಾರನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ನೀವ್ ಅವಾಗ್ಲೇ ಕೇಳಿದ್ರಿ, ಕರೆಕ್ಟ್. ಅದನ್ನ ನಾನು ಬಿಟ್ಟೆ ಬ್ರದರ್. ಏನಾಗಿದೆ ಅಂತಂದ್ರೆ, ನೀವ್ ಈಗ್ಲೂ ನೋಡಿ, ಅವರು 3 ಜನ ಮಕ್ಕಳು, ಒಬ್ರು ಅಕ್ಕ, ಇನ್ನೊಬ್ಬ ಅಣ್ಣ ಇದಾರೆ, ಇವ್ರು ತಮ್ಮ ಇರೋದು 3 ಜನ ಮನ್ಗಳು. ಅವ್ರ ತಂದೆ ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ, ಕೆಲವೊಂದೇ ನಾವ್ ಹೇಳ್ಬಾರ್ದು, ಆದ್ರೆ ವಾಸ್ತವತೆ ಏನಂದ್ರೆ ನಾನು ಹಳ್ಳಿ ಪ್ರತಿಭೆ, ನಮ್ಮ ಭಾಗದ ಹುಡುಗ. ಅವ್ರ ತಂದೆ ಏನಂತಂದ್ರೆ ದಳ್ಳಳ್ಳಿ ಕೆಲಸ ಮಾಡುವಂಥದ್ದು. ಈ ಮಳವಳ್ಳಿ ಮತ್ತೆ ಇದರಲ್ಲಿ ಯಾವ್ದು ಕಿರ್ಗಾವಲಲ್ಲಿ ಸಂತೆಗೆ ತುಂಬಾ ಫೇಮಸ್. ಮಳವಳ್ಳಿಗಿಂತ ಹೆಚ್ಚಾಗಿ ಕಿರ್ಗಾವಲ್ ಸಂತೆ ಅಂದ್ರೆ ತುಂಬಾ ಜಾಹಿರ ನಮ್ಮ ಮಂಡ್ಯ ಭಾಗದಲ್ಲಿ. ಅಲ್ಲಿ ಹಸು ಕರ ದನ ಇಂಥವ್ರದ ಇವ್ರಿಗೆ ಅವ್ರು ಕೊಡ್ಸೋದು, ಅವ್ರಿಗೆ ಇವ್ರು ಕೊಡ್ಸೋದು, ಇವ್ರ ಹತ್ರ 50-100 ಒಂದು ದಳ್ಳಳ್ಳಿ ಇಸ್ಕೊಬಂದು ಜೀವನ ಮಾಡ್ಕೊಂಡು ಇರೋ ಅಷ್ಟು ಭೂಮಿಲಿ ವ್ಯವಸಾಯ ಮಾಡ್ಕೊಂಡು ಇರೋರು. ಒಂದು ಜೊತೆಗೆ ಅವನ ಹತ್ರ ಕಾರ್ ಐತೆ ಅಂತ ಹೇಳಿದ್ರಿ, ಕಾರ್ ಐತೆ. ಇವತ್ತು ಅವನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚಿತವಾಗೇನೆ 8-10 ಶಾರ್ಟ್ ಮೂವಿಗಳನ್ನ ಮಾಡಿ, ಕಿರುಚಿತ್ರಗಳನ್ನ ಮಾಡಿ, ಡಿಕೆಡಿ ಮತ್ತೆ ಅವೆಲ್ಲದಕ್ಕಂತ ಮುಂಚಿತವಾಗಿ ಇಷ್ಟೆಲ್ಲ ಪ್ರಸಿದ್ಧಿ ಆಗಿರುವಂತ ಅವನು ಇದು ಕಾಮಿಡಿ ಕಿಲಾಡಿಗಳು ಇದೆಲ್ಲ ಪ್ರಸಿದ್ಧಿ ಆಗಿದ್ದಾನೆ. ಎಲ್ಲ ಪ್ರಸಿದ್ಧಿ ಆಗಿರುವಂತ ವ್ಯಕ್ತಿ ಅವ್ರ ಬಡತನ ಇದ್ರು ಕೂಡ ಎಲ್ಲಾರು ಹೋಗ್ಬೇಕು, ಯಾರನ್ನಾರು ಭೇಟಿ ಮಾಡ್ಬೇಕು, 100 ಕಾರ್ಯಕ್ರಮ ಕರೀತಾರ ಆತನ್ಗೆ. 100 ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಕ್ಕೆ ಎಷ್ಟೋ ಹೋಗಕ್ಕಾಗಲ್ಲ ಅಂತ ಜಾಕ್ ಹೋಗವನು ಊರಲ್ಲಿ ಸೈಕಲ್ ತಗೊಂಡು ಸ್ಕೂಟರ್ ತಗೊಂಡು ಹೋದ್ರೆ ಸರಿ ಹೋಗುತ್ತಾ? ಎಲ್ಲೋ ಎಲ್ಲೋ ಅವನೇ ಸಂಪಾದನೆ ಮಾಡಿರೋದನ್ನ, ಇಷ್ಟೋ ಸಂಪಾದನೆ ಮಾಡೋದನ್ನ ಒಂದೇನಂತ ಲೋನ್ ಅಲ್ಲಿ ತಕೊಂಡಿರುವಂತ ಕಾರು. ಇದನ್ನ ಅವ್ರ ಜೊತೆಲೇ ಇದ್ದಂತ ಒಬ್ಬ ಸ್ನೇಹಿತರು ಹೇಳಿದ್ದಾರೆ, ಲೋನ್ ಅಲ್ಲಿ ತಕೊಂಡಿದ್ದೀನಿ ಅಂದ್ರೆ ಮನುಷ್ಯ ಬಡವಾಗಿದ್ದೀನಿ ಅಂತ ಅಂದ್ಬಿಟ್ಟು ಹಂಗೆ ಇರಕ್ಕಾಗತ್ತಾ? ಸಾಮಾನ್ಯವಾಗಿ ಇದನ್ನ ಓಡಾಡಕ್ಕೊಂದು ಕಾರ್ ಬೇಕಲ್ಲ. ಕಾರ್ ಇವತ್ತು ಏನೇನು ಅಲ್ಲ ರೀ, ಎಷ್ಟೋ ಜನ ನಮ್ ಕಡೆ ಹಳ್ಳಿ ಕಡೆ ಹುಡುಗರೆಲ್ಲರೂ ಕೂಡ ಸುಮಾರು ಬಾಡಿಗೆ ಕಾರೆಲ್ಲ ಓಡಿಸ್ತಾರೆ. ಅವ್ರ ಹತ್ರ ಎಲ್ಲ ಕಾರಲ್ಲ ಶ್ರೀಮಂತರು ಅನ್ನಕ್ಕಾಗುತ್ತಾ? ಎಲ್ಲ ಸಾಲಗೆಲ್ಲ ತಕೊಂಡಿರ್ತಾರ, ಮಾಡ್ತಾರೆ. ಹಂಗಾಗಿ ಅಲ್ಪ ಸ್ವಲ್ಪ ಜಮೀನ್ ಅದೇ, ಜಮೀನ್ ಇವತ್ತು ವ್ಯವಸಾಯ ಅಂದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಅವ್ರು ಈಗ್ಲೂ ಬಡವರು. ಮತ್ತೆ ಇನ್ನೊಂದು ಹೇಳಿದ್ರಿ ನೀವೇನಂದ್ರೆ, ಅವ್ರ ಮನೆ ಸ್ವಲ್ಪ ಮೋಲ್ಡ್ ಇದೆ ಅಂತ. ಹೌದು, ಖಂಡಿತ ಮೋಲ್ಡ್ ಮನೆ ಇದೆ, ಆದ್ರೆ ಪೂರ್ತಿ ಮೋಲ್ಡ್ ಮನೆ ಅಲ್ಲ. ಇವತ್ತೇನಾಗದೆ ಅಂತಂದ್ರೆ, ಮನುಷ್ಯ ಬೆಳೀತಾ ಗೌಡ್ರೆ ಸ್ವಾಭಿಮಾನ, ಒಂದು ಮರ್ಯಾದೆ ಅನ್ನೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಹಿಂದೆ ಹಂಚಿನ ಮನೆ, ಸಡ್ ಮನೆಗೆ ತುಂಬಾ ವ್ಯಾಲ್ಯೂ ಇರ್ತಿತ್ತು.
ಬೆಂಗಳೂರಲ್ಲಿ ಇವತ್ತೊಂದು ಸೆಡ್ ಹಾಕ್ಬಿಟ್ರೆ ಅದ್ ನೋಡಕ್ಕೆ ತುಂಬಾ ಜನ ಬರ್ತಾರೆ, ಅಂದ್ರೆ ಹುಲ್ಲಿನ ಮನೆ ಮಾಡ್ಬಿಟ್ರೆ. ಆದ್ರೆ ಇವತ್ತೇನಾಗದೆ ಅಂದ್ರೆ ಸಿಟಿಗಿಂತ ಹೆಚ್ಚಾಗಿ ನಮ್ಮ ಹಳ್ಳಿಯವ್ರಿಗೆ ಒಂದು ಸಿಟಿ ಹುಚ್ಚು ಬಂದ್ಬಿಟ್ಟದೆ. ಅಂದ್ರೆ ಮೋಲ್ಡ್ ಮನೆ ಕಟ್ಟೋದು, ತಾರಸಿ ಮನೆ ಕಟ್ಟೋದು, ಆ ತರದೊಂದು ಭ್ರಮೆ ಬಂದಿದೆ. ಇರೋರು ಯಾರೋ ಸಾಲ ಮಾಡ್ತಾರೆ, ಜೀವನ ಪರ್ಯಂತ ಸಾಯ್ತಾ ಇರ್ತಾರೆ. ಜೊತೆಗೆ ಕೆಲವ್ರು ಏನ್ ಮಾಡ್ತಾರೆ, ಮುಂದಗಡೆ ಮಾತ್ರ ಒಂದ್ 5 ಅಡಿ 6 ಅಡಿ ಮುಂದಗಡೆ ಪೋಷನ್ ಅಂದ್ರೆ ನಮ್ ಕಡೆ ಹೊಸಾರ್ ಅಂತೀವಿ, ಹಿಂದೆ ಮುಂದೆ ಹೊಸಾರು ಮಧ್ಯೆ ಹಾಲು ಅಂತೀವಿ, ಗೊತ್ತಿರ್ಬೇಕು ನಿಮ್ಗೆ. ಆ ಮುಂದಗಡೆ ಭಾಗವನ್ನ ಅವ್ರ ಅಕ್ಕನ ಮದುವೆ ಮಾಡೋ ಸಂದರ್ಭದಲ್ಲಿ ಈತ ಮತ್ತೆ ಅವ್ರ ಮನೆಯವರು, ಅವ್ರ ಅಣ್ಣ, ಅವ್ರ ಅಪ್ಪ, ಅವರೆಲ್ಲ ಸಂಪಾದನೆ ಮಾಡಿದ ಎಲ್ಲವನ್ನು ಸೇರಿಸಿ ಮುಂದಗಡೆ ಒಂದು 5 ಅಡಿ 6 ಅಡಿದು ಒಂದ್ ಸ್ವಲ್ಪ ಮುಂದಗಡೆ ಒಂದು ತಾರಸಿ ತರ ಮಾಡ್ಕೊಂಡವ್ರೆ. ಅದ್ ಬಿಟ್ಟು ಒಳಗಡೆ ನೀವು ಇವತ್ತು ಹೋಗ್ರಪ್ಪ, ಯಾರು ಹೋಗ್ಲಿ, ಎಷ್ಟೋ ಚಾನಲ್ ಅವರು ಗೊತ್ತಿದ್ದು, ಯಾರಾದ್ರೂ ಹೋಗ್ಲಿ, ಆತನ ಶ್ರೀಮಂತ ಡಬಲ್ ಗೇಮ್ ಮಾಡ್ತಾವನೆ, ಆತರ ಆಡ್ತೀವಿ ಅಂತ ಹೇಳೋರು ದಯವಿಟ್ಟು ನೀವು ಅವ್ರ ಮನೆಗೆ ಹೋಗಿ ಮುಂದಗಡೆ ಮಾತ್ರ ಒಂದ್ 5 ಅಡಿ ಮುಂದಗಡೆ ಲಕ್ಷಣಕ್ಕೆ ಮಾತ್ರ ಅವ್ರೊಂದು ಇದು ಮಾಡ್ಕೊಂಡ್ರೆ, ಹಿಂದಕ್ಕೆಲ್ಲ ಹಂಚಿನ ಮನೆನೆ, ಯಾವುದು ಮಂಗಳೂರು ಹಂಚಿನ ಮನೆನೆ. ಅದ್ರ ಹಿಂದಗಡೆ ಆತನಿಗೆ ಅವ್ರ ಮನೆಗೆ ಜೀವಾಳ ಆಗಿರುವಂತ ಕುರಿಗಳು ಕೊಟ್ಟಿಗೆ ಐತೆ. ಇನ್ನು ಮನೆಯಲ್ಲೆಲ್ಲ ಹಂಚಿನ ಮನೆ. ಒಳಗಡೆ ಹೋಗ್ಬಿಟ್ರೆ ಆತನಿಗೆ DKD ಮತ್ತೆ ಕಾಮಿಡಿ ಕಿಲಾಡಿಗಳಲ್ಲಿ ಕೊಟ್ಟಿರೋ ಮೆಮೊಂಟೋಗಳು, ಫೋಟೋಸ್ಗಳು, ಗಿಫ್ಟ್ಗಳನ್ನ ಇಟ್ಕೊಳಕ್ ಇನ್ನ ಜಾಗ ಇಲ್ರಿ. ಇದು ನಾನ್ ಹೇಳ್ತಾ ಇಲ್ಲ, ಗಿಲ್ಲಿ ಪರವಾಗಿ ಹೇಳ್ತಾ ಇಲ್ಲ, ಗಿಲ್ಲಿಯನ್ನ ಕೇವಲ ನೋಡ್ತಿರಲ್ಲ ಅಂತವ್ರು ಹೋಗಿ ನೋಡಿ. ಓಕೆ ಓಕೆ ಓಕೆ. ಅಂದ್ರೆ ಇವಾಗ ಓಕೆ, ನಮ್ಮ ದಡದಾಪುರದ ಹೈದ ಗಿಲ್ಲಿ ಅವರು, ನೀವು ಪಕ್ಕದ ಮಳವಳ್ಳಿಯ ಪಕ್ಕದವರೇ ನೀವು. ಓಕೆ, ನನ್ಗೆ ಇವಾಗ ಏನು ಒಂದು ಇದ್ರ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ನೀವು ಆಕ್ಚುಲಿ ಮಳವಳ್ಳಿ ಅವರು ಒಂದು ಹುಡುಗಿಯನ್ನ ಹಿಂದೆ ಎಲ್ಲ ಯಾವ ರೀತಿ ಹೇಳ್ತಿದ್ರು ಅಂದ್ರೆ, ಒಂದು ಹುಡುಗಿಯನ್ನ ಕೆಣ್ಕೋದಾಗಿರ್ಬೋದು, ಲವ್ ಮಾಡ್ತೀನಿ ಅಂತ ಹೇಳೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡ್ಬೇಕಾದ್ರೆ ಒಂದು ಗುಂಡಿಗೆ ಬೇಕಾಗಿತ್ತು, ಅಥವಾ ಅದನ್ನ ಬೇರೆ ರೀತಿ ನೋಡ್ತಿದ್ರು ಜನ. ಇವತ್ತು ನಮ್ಮ ಗಿಲ್ಲಿ ಅವರು ಈಗ ನೋಡಿ DKDಗೆ ಹೋಗ್ತಾರೆ, ಅಲ್ಲಿ ಗಗನ ಅವ್ರನ್ನ ಇದೇ ರೀತಿ ಕಾಡಿಸ್ತಾರೆ. ಈಗ ಇಲ್ಲಿಗೆ ಬಂದಿದ್ದಾರೆ, ಕಾವ್ಯ ಅವ್ರನ್ನ ಪೀಡಿಸ್ತಾ ಇದ್ದಾರೆ. ಏನಿದೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಒಂದು ಕಾರ್ಯಕ್ರಮ ನೋಡ್ಬೇಕು ಅಂದ್ರೆ ಜನಗಳಿಗೆ ಒಂದೇ ತರ ಮನಸ್ಥಿತಿ ಇರಲ್ಲ, ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ತರ ಮನಸ್ಥಿತಿ. ಅಲ್ಲಿ ಒಂದು ಕಾರ್ಯಕ್ರಮ, ಈಗ ಬಿಗ್ ಬಾಸ್ನೇ ಚಿಕ್ಕ ಮಕ್ಕಳು ನೋಡ್ತಾರೆ, ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜ್ ಮಕ್ಕಳು, ವಯಸ್ಸಾದಂಥವ್ರು, ಮಧ್ಯಮ ವಯಸ್ಸಿನವರು, ಈ ಎಲ್ಲ ನೋಡ್ತಾರೆ. ಅಲ್ಲಿ ಎಲ್ಲರಿಗೂ ಒಂಥರ ಒಂದೊಂದು ಕಂಟೆಂಟ್ ಬೇಕು. ಆದ್ರೆ ಗಿಲ್ಲಿ ನಟ ಯಾವ ತರ ಪ್ರೋಟೆ ಆಗ್ತಾ ಇರೋದು, ಯಾವ ತರ ಇಷ್ಟ ಆಗ್ತಾ ಇರೋದು ಅಂದ್ರೆ, ನೀವ್ ಹೇಳಿದ್ರಿ ಮೊದ್ಲು ಗಗನ್ ಇಷ್ಟಪಡ್ತಿದ್ದ, ಅಲ್ಲಿ ಗಗನ್ ಇಷ್ಟಪಡ್ತಿದ್ದ, ಈಗ ಇಲ್ಲಿ ಬಂದ ತಕ್ಷಣ ಯಾರು ಕಾವ್ಯ, ಆಮೇಲೆ ರಿಸಾ ಗೌಡ. ಅಂದ್ರೆ ಆತ ಎಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಒಂದು ಹಾಸ್ಯವಾಗ್ತಕ್ಕಂಥ. ನೋಡಿ ಸಾಹೇಬ್ರೆ, ಹಸ್ಬಿರೋನ್ಗೆ ಏನಾರು ಗೆಲ್ಬೇಕು ಅನ್ನೋನ್ಗೆ, ಬದುಕನ್ನ ಕಟ್ಟಬೇಕು ಅನ್ನೋನ್ಗೆ, ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋನ್ಗೆ ಲವ್ ಮಾಡ್ಬೇಕು ಬಿಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇರೋದಿಲ್ಲ. ಹಂಗಿದ್ದೀರ ಗಿಲ್ಲಿ ನಟ ಇವತ್ತು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಗಗನನ್ನ ಪೀಡ್ಸೋದು, ಚಾಡ್ಸೋದು, ಅವಳಿಗೆ ಹೊಟ್ಟೆ ಉರ್ಸೋದು ನೋಡುಗರಿಗೆ. ಅಲ್ಲಿ ಆಂಕರಿಂಗ್ ಮಾಡ್ತಿದ್ದಂತ ಅಶ್ವಿನಿ ಅವ್ರು ಆಗಿರ್ಬೋದು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾರಲ್ಲ, ಶಿವಣ್ಣ ಆಗಿರ್ಬೋದು, ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು, ರಕ್ಷಿತಾ ಅವ್ರಾಗಿರ್ಬೋದು, ಎಷ್ಟು ಖುಷಿ ಪಡ್ತಿರೋ ಅಂದ್ರೆ ಅದೊಂದು ಮನರಂಜನೆ ತರ ತೋರಿಸ್ತಾನೆ ಹೊರತು ಬಿಟ್ರೆ, ಆ ತರ ಆಗಿದ್ದಿದ್ರೆ ಅವ್ನು ಬಿಗ್ ಬಾಸ್ ಬರ್ತಾನೆ ಇಲ್ಲ. ಹುಚ್ಚಾಗ್ಬಿಟ್ಟು ಹೆಂಗೋ ಹುಡುಗಿ ಬ್ರಹ್ಮೇಲೆ ಇದ್ದಿದ್ರೆ. ಅದಂದ್ರೆ ಜೊತೆಗೆ ಕಾವ್ಯದೇ ನೋಡಿ, ಅಲ್ಲಿ ಒಂದು ರೆಸ್ಪೆಕ್ಟ್ ಕೊಡ್ತಾನೆ ಆತ. ನೀವು ಬಿಗ್ ಬಾಸ್ ಅಲ್ಲಿ ಎಷ್ಟೊಂದು ಮಾನವ ಮೌಲ್ಯಗಳು ಉತ್ಪತ್ತಿ ಆಗ್ತವೆ ಅಂದ್ರೆ, ಇದೇ ಜಾನ್ವಿ ಅವ್ರ ಒಂದು ಫ್ಯಾಮಿಲಿ ಸ್ಟೋರಿ ಬಂದಾಗ ಮಲ್ಲಮ್ಮ ಎಷ್ಟು ಜನಕ್ಕೆ ಇಷ್ಟ ಆಗ್ಬಿಟ್ಟಿದ್ರು ಅಂದ್ರೆ, ಫ್ಯಾಮಿಲಿ ಬಗ್ಗೆ ಎಷ್ಟು ಅವ್ರು ಹಿರಿಕರಾಗಿ ಎಷ್ಟು ಹೇಳ್ಕೊಟ್ರು. ಅದೇ ರೀತಿ ಒಂದು ಪತ್ರ ಬಂದಾಗ ಬಿಗ್ ಬಾಸ್ ಅವರು ಎಷ್ಟು ಟ್ವಿಸ್ಟ್ಗಳನ್ನ ಕೊಡ್ತಾರೆ ಅಂದ್ರೆ, ಕಾವ್ಯ ಮತ್ತೆ ಗಿಲ್ಲಿಗೆ ಕಾಂಟೆಂಟ್ ಕೊಟ್ಟಾಗ ಜನಗಳಿಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಯಾರು ಪತ್ರವನ್ನ ಸ್ಯಾಕ್ರಿಫೈ ಮಾಡ್ತಾರೆ ಅಂದ್ರೆ, ಪತ್ರ ಯಾರ್ದು ಮನೆಯಿಂದ ಕಳ್ಸಿರೋದನ್ನ ಯಾರು ಬೇಡ, ನಂದು ಬೇಡ, ನೀನ್ ಇಟ್ಕೋ ಅಂತ ಹೇಳ್ತಾರೆ ಅನ್ನುವಾಗ ಗಿಲ್ಲಿ ನಿಜವಾಗ್ಲೂ ಒಂದು ಹಳ್ಳಿ ಪ್ರತಿಭೆ, ಹಳ್ಳಿ ಅನ್ನೋದು ಗೊತ್ತಾಯ್ತು, ಅವಳಿಗೆ ಕೊಟ್ಬಿಟ್ಟ. ಕೊನೆಗೆ ಈಗ ಅವ್ರು ಹೇಳ್ತಿದ್ದಾರೆ ಏನಂತ, ನಾವೆಲ್ಲ ಸಾಮಾನ್ಯವಾಗಿ ಇದು ಕಾಮಿಡಿಗೋಸ್ಕರ ಮಾಡೋದು, ಅವ್ನು ಯಾವ್ದನ್ನು ಕೂಡ ಲವ್ ಗಿವ್ ಅಂತ ಏನು ಮಾಡೋದಿಲ್ಲ. ಹಂಗಾಗಿದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇಟ್ಟಾಡಿ ಒಂದೊಂದು ತುತ್ತು ಇಟ್ಟಿಗೂ ಕಷ್ಟಪಟ್ಟು ಮಲಿಕಳಕ್ ಜಾಗ ಎಲ್ಲೆಲ್ಲ ಪಾಡ್ಪಟ್ಟು ಅವ್ನು ಇವತ್ತು ಈ ಸ್ಥಿತಿಗೆ ಬಂದಿರೋದು. ಹಂಗಾಗಿ ಗಿಲ್ಲಿದು ಅದು ಒಂದು ಕಾಮಿಡಿಗೋಸ್ಕರ ಮಾಡ್ತಾನೆ ಬಿಟ್ರೆ, ಅದು ಲವ್ ಗಿವ್ ಅನ್ನೋದು ಶುದ್ಧ ಸುಳ್ಳು, ನಾವು ನೋಡಿರುವಂಗೆ. ಓಕೆ, ನಮ್ಮ ಮಳವಳ್ಳಿಯ ಆ ಒಂದು ಪ್ರಾಂತ್ಯದಲ್ಲಿ ಈಗ ನೀವು ಹತ್ರದಿಂದ ಆಲ್ಮೋಸ್ಟ್ ಆ ಒಂದು ಪ್ರಾಂತ್ಯವನ್ನ ನೋಡಿರೋದ್ರಿಂದ ಮಾದೇವರೇ ಬಹಳ ತುಂಬಾ ಚಂದವಾಗಿ ಗಿಲ್ಲಿ ಅವರ ಆ ಒಂದು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ನಿಮ್ಗೆ ನಿಜವಾಗ್ಲೂ ಧನ್ಯವಾದಗಳು. ನಿಜವಾಗ್ಲೂ ಕೂಡ ನಿಮ್ಗೆ, ಮತ್ತೆ ನಮ್ಮ ಮಂಡ್ಯದ ಒಂದು ಗ್ರಾಮೀಣ ಪ್ರತಿಭೆ, ಮಂಡ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲಿಂದನೇ ಆಗ್ಲಿ ಬೇರೆ ಬೇರೆ ಎಲ್ಲಾ ಜಿಲ್ಲೆಯವರು ಕೂಡ ಇಷ್ಟಪಡ್ತಾರೆ ಅಂತಂದ್ರೆ ಆತನ ಒಂದು ರಿಯಾಲಿಟಿ, ನೇರವಾಗಿ ಮಾತಾಡುವಂತ ಒಂದು ಇದು, ಮತ್ತೆ ಅವನ ಒಂದು ಹಾಸ್ಯ ತುಂಬಾ ಜನಕ್ಕೆ ಇಷ್ಟ ಆಗ್ತಿದೆ. ಯಾರೇ ಆದ್ರೂ ಕೂಡ ಅವನು ಇವನು ಅಂತಲ್ಲ, ಯಾರನ್ನೇ ಆದ್ರೂ ಬೆಳೆಸ್ತಾರಂತ ಎಲ್ಲ ಕನ್ನಡ ಜನತೆ ಕೂಡ ನನ್ನ ನಮಸ್ಕಾರಗಳು. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ. 10 ನಿಮಿಷಕ್ಕಿಂತ ಜಾಸ್ತಿ ಹೊಂಟಾಯ್ತಾ? ಒಂದು ಇಂಟರ್ವ್ಯೂನ ಮಾಡಿದಾಗ